ಹಾಯ್ ಎವ್ರಿವನ್. ಇದೇನಪ್ಪ ಅಂದರೆ ನೋಡಿದವರಿಗೆ ಇದು ಪೆನ್ ಅಂತ ಅನಿಸುತ್ತೆ. ಆದರೆ ಇದು ಆ ಥರ ನಾರ್ಮಲ್ ಪೆನ್ ಅಲ್ಲ. ರಂಗೋಲಿ ಬಿಡೋದಕ್ಕೆ ಯಾರಿಗೆ ಬರಲ್ಲ ಅಂತ ಅನಿಸುತ್ತೆ ಅಂಥವರಿಗೆ. ಮತ್ತು ಇವಾಗ ಎಲ್ಲರ ಮನೆಗಳಲ್ಲೂ ಟೈಲ್ಸ್ ಇರುತ್ತೆ ಅಲ್ವಾ. ಟೈಲ್ಸ್ ಮೇಲೆ ರಂಗೋಲಿ ಬಿಟ್ಟರೆ ಅದು ಸರಿಯಾಗಿ ಇರೋದಿಲ್ಲ. ಎಲ್ಲ ಬೇಗ ಯಾರಾದರೂ ತುಳಿದ್ರೆ ದಾಟಿದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತಲ್ವಾ. ನನಗೆ ಆ್ಯಕ್ಚುಲಿ ರಂಗೋಲಿ ಬಿಡೋದು ಅದೆಲ್ಲ ತುಂಬ ಇಷ್ಟ. ಬಟ್ ಈಗ ಪಾಪು ಇರೋದ್ರಿಂದ ರಂಗೋಲಿ ಬಿಟ್ಟರೆ ಅವ್ನು ಇರೋದಕ್ಕೂ ಬಿಡ್ತಿರ್ಲಿಲ್ಲ. ಅದೆಲ್ಲ ಕಾಲಲ್ಲಿ ಒದ್ದು ಬಿದ್ದು ಈ ಥರ ಏನಾದರೂ ಮಾಡಿ ಅದು ಹೊರ್ಟೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಈ ಒಂದು ಪೆನ್ನ ತರಿಸಿದ್ದೆ. ಇದು 2 ಕಲರಲ್ಲಿ ಸಿಗುತ್ತೆ. ಸಿಲ್ವರ್ ಮತ್ತು ಗೋಲ್ಡ್ ಕಲರಲ್ಲಿ. ಆ್ಯಕ್ಚುಲಿ ನಂಗೆ ಇದು ತುಂಬ ಅಂದರೆ ತುಂಬಾನೇ ಯೂಸ್ ಆಯಿತು. ಒಂದು 2 ನಿಮಿಷ ಬಿಟ್ಟರೆ ಹಾಗೆ ಡ್ರೈ ಆಗುತ್ತೆ. ಸೊ ಏನಾದರೂ ರಂಗೋಲಿ ಹಾಕ್ಬೇಕಾದ್ರೆ ಏನಾದರೂ ರಾಂಗ್ ಆಯಿತು ಅಂದರೆ ಈ ಥರ ಸ್ವಲ್ಪ ಬಟ್ಟೆನ ಒದ್ದೆ ಮಾಡ್ಕೊಂಡು ಈ ಥರ ಒರೆಸಿದ್ರೆ ಅದು ನೀಟಾಗಿ ಹೊರ್ಟೋಗ್ಬಿಡುತ್ತೆ. ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಪ್ರಾಡಕ್ಟ್ ಮಾತ್ರ ಕಾಲಲ್ಲಿ ತುಳಿದ್ರೂ ಕೂಡ ಅದು ಏನೂ ಆಗಲ್ಲ ಡ್ರೈ ಆದಮೇಲೆ. ಸೊ ಒಂದು 2, 3 ನಿಮಿಷ ಬಿಡ್ಬೇಕು ಆ್ಯಕ್ಚುಲಿ ಡ್ರೈ ಆಗಬೇಕು ಅಂದರೆ. ಡ್ರೈ ಆಗೋದಕ್ಕೂ ಮುಂಚೆ ಈ ಥರ ಮಾಡಿದ್ರೆ ಬೆರಳಲ್ಲಿ ಹೊರ್ಟೋಗ್ಬಿಡುತ್ತೆ. ಡ್ರೈ ಆದಮೇಲಾದ್ರೆ ಏನಾಗಲ್ಲ. ಒದ್ದೆ ಬಟ್ಟೆ ತೊಗೊಂಡು ಒರೆಸಿದ್ರೆ ನೀಟಾಗಿ ಹೊರ್ಟೋಗ್ಬಿಡುತ್ತೆ. ಸೊ ತುಂಬ ಇಷ್ಟ ಆಯಿತು ಈ ಐಟಮು. ಆಮೇಲಿಂದ ಲಾಸ್ಟ್ ಟೈಮ್ ನಾನು ಗೋಲ್ಡ್ ಕಲರಲ್ಲಿ ಈ ಥರ ಸಿಂಪಲ್ ಆಗಿರೋವಂಥ ಚೈನ್‌ಗಳನ್ನ ತರಿಸಿದ್ದೆ. ಇದು ಸೆಟ್ ಆಫ್ 6 ಬರುತ್ತೆ. ನಾನು ವಿಯರ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಕಾಲೇಜ್‌ಗೆ ಹೋಗುವಂಥ ಗರ್ಲ್ಸಿಗೆಲ್ಲ ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಟೈಲಿಶ್ ಆಗಿರ್ಬೇಕಲ್ವಾ. ಆ ಥರ ಇಷ್ಟಪಡೋರಿಗಿದು ಚೆನ್ನಾಗಿರುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಒಂದಕ್ಕಿಂತ ಒಂದು ಡಿಸೈನ್ ಪೆಂಡೆಂಟ್ ಅಷ್ಟೇ. ಚೈನ್ ಸೇಮ್ ಇರುತ್ತೆ. ಬಟ್ ಪೆಂಡೆಂಟ್ ಮಾತ್ರ ಸ್ವಲ್ಪ ಚೇಂಜಲ್ಲಿ ಬರುತ್ತೆ. ಇವಾಗ ಜೀನ್ಸ್ ಎಲ್ಲ ವೇರ್ ಮಾಡಿದಾಗ ನಾವು ಎಲ್ಲದಕ್ಕೂನು ಒಂಥರ ಈ ಥರದ್ದೆಲ್ಲ ಆಮ್, ಚೈನ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬೇರೆ ಥರ ಎಲ್ಲ ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಲ್ವಾ ಜೀನ್ಸಿಗೆಲ್ಲ. ಸೊ ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ಅದೊಂಥರ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಒಂದೊಂದು ಕೂಡ ಒಂದೊಂದು ಡಿಸೈನಲ್ಲಿ ಬಂದಿದೆ. ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಬರುತ್ತೆ ಇದೆಲ್ಲ. ಅದ್ರ ಜೊತೆಗೆ ಪ್ರತಿಯೊಂದು ಚೈನ್‌ಗೂ ಕೂಡ ಈ ಥರ ವೈಟ್ ಕಲರ್ ಅಥವಾ ಬ್ಲಾಕ್ ಕಲರ್ ಪರ್ಲ್‌ದು ಓಲೆನ ಕೊಟ್ಟಿರ್ತಾರೆ. ಚೆನ್ನಾಗಿದೆ. ಮತ್ತೆ ಇದು ಏನಕ್ಕೆ ಅಂತಂದ್ರೆ ವೆಯ್ಟ್ ಲಾಸ್ ಮಾಡುವಂಥ ಒಂದು ಮೆಷಿನ್ ಇದು. ಇದಕ್ಕೆ ಯಾವುದೇ ರೀತಿ ಕರೆಂಟ್ ಬೇಕಾಗಿಲ್ಲ, ಶೆಲ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಮ್ಮ ಬಾಡಿನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬೋದು. ಫಿಟ್ ಆಗಿರುತ್ತೆ. ಬಾಡಿಲಿರುವಂಥ ಬೊಜ್ಜೆಲ್ಲ ಕರಗುತ್ತೆ. ಆ್ಯಕ್ಚುಲಿ ಇದನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ. ನಾನು ಸಣ್ಣಕ್ಕೆ ಇದ್ದೀನಿ ಇವಳೇನಿಗೆ ತರಿಸ್ಕೊಂಡಿದ್ದಾಳೆ ಅಂತ ಅನ್ಕೊಂಬೇಡಿ. ನಮ್ಮ ಫ್ಯಾಮಿಲಿ ಯಾರಿಗೋ ಬೇಕಾಗಿತ್ತು ಅಂದ್ಬಿಟ್ಟು ಇದನ್ನು ನಾನು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ವೆಯ್ಟ್ ತಡೆಯುತ್ತೆ. ನಾನು ಕೂಡ ನಿಂತ್ಕೊಂಡು ನೋಡಿದೆ. ನಾನಿರೋದೇ ಹೆಚ್ಚು ಕಮ್ಮಿ ಆ್ಯಕ್ಚುಲಿ 48 ಕೆಜಿ. ಬಟ್ ತುಂಬಾನೇ ವೆಯ್ಟ್ ತಡೆಯುತ್ತೆ. ನಾನು ಚೆಕ್ ಮಾಡಿ ನೋಡಿದೆ. ಎಷ್ಟೋ ಜನಗಳಿಗೆ ಇವಾಗ ಲೇಡೀಸ್‌ಗೆ ಎಸ್ಪೆಷಲಿ ಜಿಮ್‌ಗೆ ಹೋಗ್ಬೇಕು ಅಂತಿರುತ್ತೆ. ಅಥವಾ ಸಂಜೆ ಅಥವಾ ಮಾರ್ನಿಂಗ್ ವಾಕ್ ಮಾಡಬೇಕು ಅಂತಿರುತ್ತೆ. ಅವ್ರು ಸ್ಲಿಮ್ ಆಗೋದಿಕ್ಕೆ ಎಲ್ಲರಿಗೂ ಇಷ್ಟ ಇರುತ್ತೆ ಅಲ್ವಾ ನಮ್ಮ ಬಾಡಿ ಸ್ಲಿಮ್ ಆಗಿರಬೇಕು ಅಂತ. ಬಟ್ ಅವರೆಲ್ಲ ಆಚೆ ಹೋಗಕ್ಕೆ ಆಗ್ತಾ ಇರಲ್ಲ. ಅಂಥ ಟೈಮಲ್ಲಿ ಈ ಥರ ಮನೇಲೇ ಇದೊಂದು ಮಿಷಿನ್ನ ಇಟ್ಕೊಂಡ್ಬಿಟ್ರೆ ಅದು ತುಂಬ ಚೆನ್ನಾಗಿ ನಮ್ಗೆ ಯೂಸ್ ಆಗುತ್ತೆ. ನಮ್ಗೆ ಹಾಗೆ ಇದನ್ನು ಪ್ರಾಕ್ಟೀಸ್ ಮಾಡಕ್ಕೆ ಆಗ್ತಿಲ್ಲ ಅಂತಂದರೆ ಬೇಕಿದ್ರೆ ಗೋಡೆ ಅಥವಾ ಕಿಟಕಿ ಯಾವುದಾದ್ರೂ ಸಪೋರ್ಟ್ ತೊಗೊಂಡು ನಾವು ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಆಮೇಲಿಂದ ಒಂದು ಸ್ಯಾರಿನ ತರಿಸಿದ್ದೀನಿ. ಆ್ಯಕ್ಚುಲಿ ನಾನು ಮೀಶೋದಲ್ಲಿ ಸ್ಯಾರಿಗಳನ್ನ ಅಷ್ಟೊಂದು ತರ್ಸಕ್ಕೆ ಹೋಗಲ್ಲ. ಬಟ್ ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಇನ್‌ಸ್ಟಾಗ್ರಾಮಲ್ಲಂತೂ ಫುಲ್ಲು ಟ್ರೆಂಡಿಂಗಲ್ಲಿದೆ. ಯಾರು ನೋಡಿದ್ರು ಇದೇ ಸ್ಯಾರಿಲಿ ನೋಡ್ತಾ ಇದ್ದೀನಿ. ಸೊ ಅಷ್ಟೊಂದು ಚೆನ್ನಾಗಿದೆಯಾ ನೋಡಲೇಬೇಕಲ್ಲ ಅಂತಂದ್ಬಿಟ್ಟು ತರಿಸಿದೆ. ತುಂಬ 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 ಇಷ್ಟ ಆಯಿತು ನನಗೆ ಈ ಸ್ಯಾರಿ. ಆಮ್, ಜೊತೆಗೆ ನನಗೆ ಇದನ್ನು ತರಿಸಿದ್ನ ನನಗೆ ಯಾವಾಗ ಇದು ಹಾಕ್ಕೊಂಡು ನೋಡ್ತೀನೋ, ಯಾವಾಗ ವಿಡಿಯೋ ಮಾಡ್ತೀನೋ ಅಂತ ಆಸೆ ಆಗ್ತಿತ್ತು. ಸೊ ಅದು ಬ್ಲೌಸ್ ಆ್ಯಕ್ಚುಲಿ ಈ ಸೀರೆದಲ್ಲ. ಇದು ರೆಡಿಮೇಡ್ ಬ್ಲೌಸ್ ಇದು. ಎಕ್ಸ್ಟ್ರಾ ಇದೊಂದು ಬ್ಲೌಸ್ ತರಿಸ್ಕೊಂಡಿದ್ದೆ. ಅದು ಈ ಸೀರೆಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ಸೊ ಅದಕ್ಕೆ ಆ ಎರಡನ್ನೂ ವಿಯರ್ ಮಾಡ್ಕೊಂಡು ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದೆ. ಯಾರಿಗೆ ಆ್ಯಕ್ಚುಲಿ ಸೀರೆ ಎಲ್ಲ ವಿಯರ್ ಮಾಡಕ್ಕೆ ಬರಲ್ಲ ಅಂತಾರಲ್ಲ, ಅಂಥವರು ಕೂಡ ಆರಾಮಾಗಿ ವಿಯರ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಯಾವತ್ತಿಗೂ ಟ್ರೆಂಡಿಂಗಲ್ಲಿರುತ್ತೆ. ಈ ಬ್ಲ್ಯಾಕ್ ಕಲರ್ ಮಾತ್ರ ಅದು ಟ್ರೆಂಡಿಂಗ್ ಯಾವತ್ತೂ ಹೋಗಕ್ಕೆ ಚಾನ್ಸೇ ಇಲ್ಲ. ಅಷ್ಟೊಂದು ಇಷ್ಟ ಆಯಿತು. ಬಟ್ ಒಂದು ಇಷ್ಟ ಆಗದೆ ಇರೋದು ಏನಪ್ಪ ಅಂದರೆ ಇಲ್ಲಿ ಗ್ಲಾಸ್ ವರ್ಕ್ ಅಷ್ಟೇ ನನಗೆ ಇಷ್ಟ ಆಗಿಲ್ಲ. ಬಟ್ ಅದು ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಮಕ್ಳು ಎತ್ಕೊಬೇಕಾದ್ರೆ ಅದು ಮಕ್ಕಳಿಗೆ ತರ್ಚೋದು, ಚುಚ್ಚೋದು ಏನಾದರೂ ಮಾಡುತ್ತೆ. ಅದೊಂದು ನನಗೆ ಇದಾಯಿತು. ಗ್ಲಾಸ್ ಒಂದು ಇರಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು. ಬಟ್ ಸ್ಯಾರಿ ಕಾಂಬಿನೇಷನ್ ಅಂತೂ ಆಫ್ ಆ್ಯಂಡ್ ಆಫಲ್ಲಿ ಬಂದಿದೆ. ಸಖತ್ ಇಷ್ಟ ಆಗೋಯ್ತು ನನಗೆ. ನಾನು ಸೀರೆಗಳು ತಗೋಬಾರ್ದು ಅಂತ ಅನ್ಕೊತೀನಿ. ಬಟ್ ಈ ಥರದ್ದು ತುಂಬ ರೇರಾಗಿ ಸಿಗೋವಂಥ ಸೀರೆಗಳನ್ನ ತಗೊಂಡ್ಬಿಡ್ತೀನಿ. ಇಷ್ಟ ಆಗಿಬಿಡುತ್ತೆ. ಇದರಲ್ಲಿ ಕಲರ್ಸ್ ಕೂಡ ಇದೆ. ಇದೊಂದೇ ಡಿಸೈನ್ ಅಲ್ಲ. ಈ ಒಂದು ಕಾಂಬಿನೇಷನಲ್ಲಿ
ಈ ಒಂದು ಪ್ಯಾಟರ್ನಲ್ಲಿ ಸುಮಾರು ಡಿಸೈನ್ಸ್ ಬರುತ್ತೆ. ನಾನು ಅದೆಲ್ಲದರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದೆಲ್ಲದಕ್ಕಿಂತ ಪರ್ಸನಲಿ ನನಗೆ ಈ ಒಂದು ಸ್ಯಾರಿ ಡಿಸೈನ್ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನಾನು ಈ ಒಂದು ಸೀರೆನ ತರಿಸ್ಕೊಂಡಿದ್ದೆ. ಚೆನ್ನಾಗಿದೆ ಮಾತ್ರ. ನೋಡಿ ಎಷ್ಟು ಈ ಥರ ಸೀರೆ ಹಾಕ್ಕೊಂಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ತುಂಬ ಲೈಟ್ ವೆಯ್ಟ್. ಆ ಥರ ಇದೆ. ಪುನರ್ವ ಅಂತೂ ನೋಡ್ಬಿಟ್ಟು "ತುಂಬ ಚೆನ್ನಾಗಿದೆ ಅಮ್ಮ ಇದು ಸೀರೆ. ನೀನು ಡ್ರೆಸ್ ಹಾಕೋಬೇಡ ಇದನ್ನೇ ಹಾಕೋ ಚೆನ್ನಾಗಿದೆ" ಅನ್ಕೊಂಡು ಹೇಳ್ತಿದ್ದ. ಅವನಿಗೂ ಅದು ಇಷ್ಟ ಆಗೋಯ್ತು. ಸೊ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಬೇಕು ಅಂದರೆ ನೀವು ಚೆಕ್ ಮಾಡ್ಬೋದು. ಮತ್ತೆ ಹೊಸ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.